ರಷ್ಯಾ ಅಧ್ಯಕ್ಷರಾಗಿ ಮರು ಆಯ್ಕೆಯಾಗಿರುವ ವ್ಲಾಡಿಮಿರ್ ಪುಟಿನ್ ಮೂರನೇ ಮಹಾಯುದ್ಧದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಉಕ್ರೇನ್ನಲ್ಲಿ ಸೇನೆಯನ್ನ ನಿಯೋಜಿಸಲು ಅಮೆರಿಕ ನೇತೃತ್ವದಲ್ಲಿ ನ್ಯಾಟೋ ಮುಂದಾದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಮೂರನೇ ಮಹಾಯುದ್ಧಕ್ಕೆ ಸಜ್ಜಾಗುವುದಕ್ಕೆ ನಾವು ಹಿಂಜರಿಯಲಾರೆವು ಅಂತ ಹೇಳಿದ್ದಾರೆ. ಅಧ್ಯಕ್ಷೀಯ ಚುನಾವಣೆ ಗೆದ್ದ ಬಳಿಕ ಮಾತನಾಡಿದವರು, ಈಗಾಗಲೇ ಉಕ್ರೇನ್ನಲ್ಲಿ ನ್ಯಾಟೋ ಪಡೆಗಳು ಕಾರ್ಯಾಚರಣೆ ಮಾಡ್ತಾ ಇರುವುದು ರಹಸ್ಯವಾಗಿ ಉಳಿದಿಲ್ಲ. ಉಕ್ರೇನ್ನಲ್ಲಿ ಅಮೆರಿಕ ನೇತೃತ್ವದ ಮಿಲಿಟರಿ ಪಡೆಗಳನ್ನ ನಿಯೋಜಿಸುವ ಕುರಿತು ಮಾಸ್ಕೋಗೆ ಅರಿವಿದೆ ಅಂತ ತಿಳಿಸಿದ್ದಾರೆ. ರಷ್ಯಾ ಉಕ್ರೇನ್ ಯುದ್ಧದ ವಿಚಾರವಾಗಿ ಫ್ರೆಂಚ್ ಅಧ್ಯಕ್ಷ ಎಮ್ಯಾನ್ಯುಯಲ್ ಮ್ಯಾಕ್ರನ್ ಅವರ ಈ ಹಿಂದಿನ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಪುಟಿನ್, ಆಧುನಿಕ ಜಗತ್ತಿನಲ್ಲಿ ಎಲ್ಲವೂ ಸಾಧ್ಯವಿದೆ ಅಂತ ಹೇಳಿದ್ರು. ಎಲ್ಲರಿಗೂ ಇದು ತಿಳಿದಿದೆ. ಮೂರನೇ ಮಹಾಯುದ್ಧಕ್ಕೆ ಒಂದೇ ಹೆಜ್ಜೆ ದೂರದಲ್ಲಿದ್ದೇವೆ. ಆದರೆ ಇದರಲ್ಲಿ ಯಾರಿಗಾದರೂ ಆಸಕ್ತಿ ಇದೆ ಅಂತ ನಾನು ಭಾವಿಸೋದಿಲ್ಲ ಅಂತ ಹೇಳಿದ್ರು. ನಾವು ಶಾಂತಿ ಮಾತುಕತೆಗೆ ಬದ್ಧ. ಶತ್ರುಗಳ ಬುಲೆಟ್ಗಳು ಖಾಲಿ ಆಗ್ತಾ ಎಂಬ ಕಾರಣಕ್ಕಲ್ಲ. ಅವರು ನಿಜವಾಗಿಯೂ ಎರಡು ದೇಶಗಳ ನಡುವೆ ದೀರ್ಘಕಾಲದ ಉತ್ತಮ ನೆರೆಹೊರೆ ಸಂಬಂಧ ಕಾಯ್ದುಕೊಳ್ಳಲು ಬಯಸಿದರೆ ಮಾತ್ರ ಇದು ಸಾಧ್ಯ ಅಂತ ಹೇಳಿದ್ದಾರೆ. ರಷ್ಯಾದ 200 ವರ್ಷದ ಇತಿಹಾಸದಲ್ಲಿ ದೀರ್ಘಕಾಲ ಸೇವೆ ಸಲ್ಲಿಸಿದ ನಾಯಕ ಎಂಬ ಕೀರ್ತಿಗೆ ಇದೀಗ ಪುಟಿನ್ ಭಾಜನರಾಗಿದ್ದಾರೆ. ಚುನಾವಣೆ ಗೆಲುವಿನ ಭಾಷಣದಲ್ಲಿ ಮಾತನಾಡಿದವರು, ತಮ್ಮನ್ನು ಬೆಂಬಲಿಸಿದ ಮತ್ತು ನಂಬಿಕೆ ಇಟ್ಟ ಎಲ್ಲಾ ನಾಗರಿಕರಿಗೆ ಧನ್ಯವಾದವನ್ನ ಅರ್ಪಿಸಿದ್ದಾರೆ. ಪುಟಿನ್ ಇದೀಗ 5ನೇ ಅವಧಿಗೆ ಅಧ್ಯಕ್ಷರಾಗಿದ್ದಾರೆ. ಇವರು 1999ರಿಂದಲೂ ಅಧ್ಯಕ್ಷ ಮತ್ತು ಪ್ರಧಾನಿಯಾಗಿ ಅಧಿಕಾರದಲ್ಲಿ ಇದ್ದಾರೆ. ಅನಾರೋಗ್ಯದ ಕಾರಣ ಬೋರಿಸ್ ಯೆಲ್ಸಿನ್ 1999ರಲ್ಲಿ ಅಧಿಕಾರವನ್ನ ಪುಟಿನ್ಗೆ ಹಸ್ತಾಂತರಿಸಿದ್ದರು. ಅಂದಿನಿಂದ ಯಾವುದೇ ಚುನಾವಣೆಯಲ್ಲೂ ಪುಟಿನ್ ಸೋತಿಲ್ಲ ಎಂಬುದು ಗಮನಾರ್ಹ.